ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ನಗರದ ಬೋಳಮನದೊಡ್ಡಿ ರಸ್ತೆಯಲ್ಲಿರುವ ಶಾರದಾ ವಿದ್ಯಾನಿಕೇತನ ಶಾಲೆಯ ಆಡಳಿತ ಮಂಡಳಿಯು ಒಳಗೊಳಗೆ ಯಾರಿಗೂ ತಿಳಿಯದಂತೆ ಶಾಲೆಯ ಪಕ್ಕದಲ್ಲಿರುವ ಗುಡ್ಡವನ್ನು ಅತಿಕ್ರಮಣ ಮಾಡಿಕೊಂಡು ಸರ್ಕಾರದ ಜಮೀನಿನ ಮೇಲೆ ಕಟ್ಟಡ, ಶಾಲಾ ಕೊಠಡಿಗಳನ್ನು ಕಟ್ಟಿಕೊಂಡಿರುತ್ತಾರೆ. ಇದನ್ನು ಸಾರ್ವಜನಿಕರು ಪ್ರಶ್ನಿಸಿದರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಶಾಲೆಯ ಆಸ್ತಿಗಳ ಬಗ್ಗೆ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಕೇಳಿದರೆ ಸಂಬಂಧಿಸಿದ ಶಾಲೆಯ ಮಾಹಿತಿ ನಮ್ಮಲ್ಲಿ ಇರುವುದಿಲ್ಲ. ನೀವು ಶಾಲೆಯ ಆಡಳಿತ ಮಂಡಳಿಗೆ ಕೇಳಿ ಪಡೆಯಿರಿ ಎಂದು ಹೇಳುತ್ತಿದ್ದಾರೆ. ಶಾಲಾ ಆಡಳಿತಾಧಿಕಾರಿಯಾದ ಡಿ.ಕೆ. ಮುರಳೀಧರ್ ಇವರಲ್ಲಿ ಹೋಗಿ ಕೇಳಿದರೆ ಮಾಹಿತಿ ಕೊಡುತ್ತಿಲ್ಲ ಎಂದು ಆರೋಪಿಸಿದರು. ನಗರದ ಬೋಳಮನದೊಡ್ಡಿ ರಸ್ತೆಯಲ್ಲಿರುವಂತಹ ಶಾರದಾ ವಿದ್ಯಾನಿಕೇತನ ಆಡಳಿತ ಸರ್ಕಾರ ಜಮೀನನ್ನು ಅತಿಕ್ರಮಣ ಮಾಡಿಕೊಂಡಿರುವ ಕಟ್ಟಡ ತೆರವುಗೊಳಿಸುವ ಬಗ್ಗೆ. ಯಾಕಂದ್ರೆ ಸರ್ಕಾರಿ ಜಮೀನನ್ನು ಗುಡ್ಡದ ಮೇಲೆ ಕಟ್ಟಿರ್ತಕ್ಕಂಥ ನಮ್ಮ ಶಾರದಾ ವಿದ್ಯಾನಿಕೇತನ ನನಗೆ ಮುರಳೀಧರ್ ಅವರು ಹೇಳಿದ್ರು, ಈ ಗುಡ್ಡವನ್ನು ನಾವು ನಗರಸಭೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಯಾಕಂದರೆ ನಾವು ಪದೇ ಕೇಳಿದ್ರೆ ಯಾಕಂದ್ರೆ ಯಾಕೆ ನೋಡೋಣ ಅಂತ ಇವರು ಹೇಳಿದ್ರೆ ನಾವು ಅನ್ಕೊಂಡಿವಿ. ಯಾಕಂದ್ರೆ ಇವರು ರಾಜಕೀಯ ಒಳಗೆ ಇರೋದ್ರಿಂದ ಇದು ಸರಿಗಟ್ಟಿದ್ದಾರೆ ಅಂತ ನಮಗೆ ಹೀಗೆ ಭಾವಿಸ್ತಾ ಇದೆ. ಈ ಶಾಲೆಯವರು ಮಾಡಿಕೊಂಡಿರುವ ಅತಿಕ್ರಮಣದಿಂದ ಪ್ರೇರಿತಗೊಂಡು ಇನ್ನಿತರರು ಸಹ ಗುಡ್ಡದ ಮೇಲೆ ಮನೆ ಕಟ್ಟಡಗಳನ್ನು ಅಕ್ರಮವಾಗಿ ಕಟ್ಟಿಕೊಂಡಿದ್ದು ಇರುತ್ತದೆ. ಈ ಎಲ್ಲಾ ಕಟ್ಟಡಗಳನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕು ಎಂದು ನಮ್ಮ ಸಂಘಟನೆಯು ಪೌರಾಯುಕ್ತರಿಗೆ ಡಿಸೆಂಬರ್ 12ರಂದು ದೂರು ಪತ್ರ ಸಲ್ಲಿಸಲಾಗಿದೆ. ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದರು. ಕೂಡಲೇ ಸದರಿ ಶಾಲೆಗೆ ಖುದ್ದಾಗಿ ಭೇಟಿ ನೀಡಿ ಅಥವಾ ಸಂಬಂಧಪಟ್ಟ ತನಿಖಾಧಿಕಾರಿಗಳನ್ನು ನೇಮಿಸಿ ಸರ್ಕಾರಿ ಜಮೀನುಗಳನ್ನು ಪರಿಶೀಲಿಸಿ ಅತಿಕ್ರಮಣ ಮಾಡಿಕೊಂಡ ಕಟ್ಟಡಗಳನ್ನು ತೆರವುಗೊಳಿಸಿ ಸರ್ಕಾರಿ ಜಮೀನನ್ನು ವಶಕ್ಕೆ ಪಡೆಯಬೇಕು ಎಂದು ಕೋರಿದರು.